ಹಾಯ್ ಹಲೋ ನಮಸ್ಕಾರ. ನಾನು ಸುಜಾತ ಮಠದ್. ನಾನಿವತ್ತು ಲೈವಿಗೆ ಬರೋಕ್ಕೆ ಕಾರಣ ಇಷ್ಟೇ. ಈ ಈ ಇವತ್ತು ನಿನ್ನೆ ಮತ್ತು ಇವತ್ತು ನಾನು ಟಿ ವಿ ನೋಡ್ತಾ ಇದ್ದೀನಿ. ಟಿ ವಿ ನ್ಯೂಸ್ಗಳಲ್ಲಿ ಬರ್ತಕ್ಕಂಥದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ಈ ಕಾಕ್ರೋಚ್ಗಳ ಕಾಟ ಪ್ರತಿಭಟನೆ. ಅವರು ಕಾಕ್ರೋಚ್ಗಳು ಈ ನೀಟ್ ಪರೀಕ್ಷೆ ವಿರುದ್ಧ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಬಂದಿರ್ತಕ್ಕಂಥವ್ರು ವಿದೇಶದಿಂದ, ವಿದೇಶಿಯರವರು, ಅವರು ಹಿಂದೂ ವಿರೋಧಿಗಳು ಮತ್ತೆ ನಮ್ಮ ಒಂದು ಸನಾತನ ಧರ್ಮದ ವಿರೋಧಿಗಳು ಇವತ್ತು ನಮ್ಮ ದೇಶದಲ್ಲಿ ಬಂದು ಜನರಿಗೆಲ್ಲ ಕಟ್ಕೊಂಡು ನಾವು ನಿಮ್ಮ ಪರವಾಗಿ ಬರ್ತೀವಿ, ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ನಿಮ್ಮ ಪರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಬಂದಿದ್ದಾರೆ. ಓಕೆ, ನೀವು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡೋ ಹಕ್ಕಿದೆ, ಮಾಡಿ, ಅದಕ್ಕೇನು ತಪ್ಪಿಲ್ಲ. ಆದರೆ ನೀವುಗಳು ಮಾಡ್ತಾ ಇರೋದೇನು? ಗೂಂಡಾಗಿರಿ. ಕಲ್ಲಿಗೆ ಕಲ್ ತಗೊಂಡು ಕಾರಿಗೆ ಹೊಡಿಯೋದು, ಪೊಲೀಸ್ನವ್ರಿಗೆ ಹೊಡಿಯೋದು, ಇರೋಬರ ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೀರಾ. ಯಾಕೆ? ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈ ಮುಖಾಂತರ. ನಾವು ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ಒಬ್ಬೊಬ್ರದ್ದು ಒಂದೊಂದು ಸ್ಟೇಟ್ಮೆಂಟು. ಈಗ ಕರ್ನಾಟಕ ರಾಜ್ಯದಲ್ಲಿ ಇದೇ CET, ಇದೇ ನೀಟ್ ಪರೀಕ್ಷೆಗೆ ಒಳ ಮೀಸಲಾತಿದು 101 ಜಾತಿಗೆ ABC ಒಳ ಮೀಸಲಾತಿ ಪ್ರಕಾರ ABC ಗ್ರೂಪ್ ಮಾಡಿದ್ದಾರೆ. ಹಳೆ ಸರ್ಟಿಫಿಕೇಟ್ ಇದ್ದ ವಿದ್ಯಾರ್ಥಿಗಳಿಗೆ C ಗ್ರೂಪು, A ಗ್ರೂಪು, B ಗ್ರೂಪು ಕೊಡಬೇಕು. ಇಲ್ಲಿ ಕೊಟ್ಟಿದ್ದಾರಾ? 85,000 ಜನ ವಿದ್ಯಾರ್ಥಿಗಳಿಗೆ ಇದುವರೆಗೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು. ಸರಿ, ಈಗ ನೀವು ಇಲ್ಲಿಂದ ಡೆಲ್ಲಿಗೆ ಪ್ರಕಾಶ್ ರಾಜ್ ಸಿನಿಮಾ ನಟ, ಕಳನಟನೇ ನೀನ್ ರಿಯಲ್ ಲೈಫಲ್ಲೂ ಕಳನಟನೇ ನೀನು. ಇಲ್ಲಿಂದ ಜಂತರ್ ಮಂತರ್ಗೆ ಹೋಗಿದೆಯಲ್ಲ, ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ತೊಂದರೆ ಆಗ್ತೈತಿ? ಇಲ್ಲಿ ಎಷ್ಟು 85,000 ಜನ ವಿದ್ಯಾರ್ಥಿಗಳು ಇವತ್ತು ಮೀಸಲಾತಿ ಅಡಿ ಇದ್ರೂ ಕೂಡ ಜನರಲ್ ಅಂತ ತಗೊಂಡಿದ್ದಾರೆ. ಇವತ್ತು ಇದರಲ್ಲಿ ಯಾವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಜನರಲ್ ಅಂತಂದು ಅವರೇ ಕನ್ಸಿಡರ್. ಯಾಕೆಂದ್ರೆ ಇವ್ರು ಸರ್ಟಿಫಿಕೇಟ್ ಕೊಡಲ್ಲ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, H ಆಂಜನೇಯ, KH ಮುನಿಯಪ್ಪ, ಹಿಂಗೆ ತುಂಬಾ ಜನ ಇದ್ದಾರೆ. ಇವರೆಲ್ಲರೂ ಸೇರಿ ಕೆಲವೊಂದು ಜಾತಿಗಳಿಗೆ ಇವರು ಮೀಸಲಾತಿಯನ್ನ ಕೊಡಬೇಡ್ರಿ, ಯಾವುದೇ ಕಾರಣಕ್ಕೂ ಇಂಥವ್ರು ಬಂದ್ರೆ ಅವ್ರದ್ದು ಅಪ್ಲಿಕೇಶನ್ ತಗೋಬೇಡ್ರಿ ಅಂತ ಅಧಿಕಾರಿಗಳಿಗೆ ಹೇಳಿ, ಅಧಿಕಾರಿಗಳನ್ನ ಆಡಳಿತ ದುರ್ಬಳಕೆ ಮಾಡಿಕೊಂಡು ತಮ್ಮ ಆಡಳಿತ ಪೂರ್ತಿ ಇಡೀ ಕರ್ನಾಟಕದ ಒಂದು ಆಡಳಿತ ವ್ಯವಸ್ಥೆ ಪ್ರಿಯಾಂಕಾ ಖರ್ಗೆ ಕೈಯಲ್ಲಿದೆ. ಹೆಸರಿಗೆ CM ಅವರು ಶಿವಕುಮಾರ್, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಆದ್ರೆ ಈ ಪೂರ್ತಿ ಆಡಳಿತ ಯಂತ್ರ ಇರೋದು ಈ ಪ್ರಿಯಾಂಕಾ ಖರ್ಗೆ ಜೊತೆಗಿರೋದು. ಯಾಕೆಂದ್ರೆ ನೀವು ಯಾವ ಒಂದು ಆಫೀಸಿಗೆ ಹೋಗ್ರಿ, ಕೆಲವೊಂದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಕೊರ್ಚ, ಕೊರ್ಮ, ಲಂಬಾಣಿ, ಇನ್ನೊಂದು 7-8 ಜಾತಿಗೆ ಅಷ್ಟೇ ಮೀಸಲಾತಿ ಕರೆಕ್ಟಾಗಿ ಸಿಗ್ತಾ ಇರೋದು. ಇನ್ನು ಮಿಕ್ಕಿದ ಯಾವ ಜಾತಿಗಳಿಗೂ ಮೀಸಲಾತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 101 ಜಾತಿನ ಇಟ್ಟಿದ್ದಾರೆ ಈ ಒಂದು ಮೀಸಲಾತಿ ಪಟ್ಟಿಯಲ್ಲಿ. ಆದ್ರೆ ನೀವು ಮಾಡ್ತಿರೋದೇನು? 101 ಜಾತಿ ಕೊಡ್ತಿದ್ದೀರಾ? 101 ಜಾತಿಗೆ ಮೀಸಲಾತಿ ಕೊಡ್ತಿದ್ದೀರಾ? ಅದನ್ನೆಲ್ಲ ನೋಡ್ಬೇಕಲ್ವಾ ನೀವು. ಸುಮ್ನೆ ನೀವು 101 ಜಾತಿಗೆ ಮೀಸಲಾತಿ ಅಂತ ಪಟ್ಟಿಯಲ್ಲಿಟ್ಟು ಎಷ್ಟು ಜನರ ಜೀವನ ಹಾಳು ಮಾಡ್ತಾ ಇದ್ದೀರಾ. 85,000 ಜನ ವಿದ್ಯಾರ್ಥಿಗಳಿಗೆ CET ಆಪ್ಷನ್ ಎಂಟ್ರಿಗೆ, ಇದು ನೀಟಿಗೆ CET ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ಗೆ ಅವಕಾಶ ಕೊಟ್ಟಿಲ್ಲ. ಯಾಕೆ? ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ನೀವು ಕೇಳಕ್ಕೆ ದಮ್ಮಿಲ್ವಾ? ನಿಮಗೆ ತಾಕತ್ತಿಲ್ವಾ? ನಿಮಗೆ ಇಲ್ಲಿ ಪ್ರಿಯಾಂಕಾ ಖರ್ಗೆಗೆ ಯಾರು ಮಾತಾಡೋ ತಾಕತ್ತು ನಿಮ್ಗೆ ಯಾರಿಗೂ ಇಲ್ಲ. ಪ್ರಕಾಶ್ ರಾಜ್ ಆಗಿರ್ಬೋದು, ಅವನು ಯಾರೋ ಲಾಯರ್ ಜಗದೀಶ್ ಆಗಿರ್ಬೋದು, ಇನ್ನು ಅನೇಕರು ಇದು ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಗುಂಪ್ನಲ್ಲಿ ಗೋವಿಂದ ಅಂತ ಹೇಳಿ ಅಲ್ಲಿ ಜನ ಸೇರಿದ್ದಾರೆ ಅಂತ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದೀರಲ್ಲ. ನಿಜವಾಗ್ಲೂ ಆ ಕಾಕ್ರೋಚ್ ಪಾರ್ಟಿ ಬಂದಿರ್ತಕ್ಕಂಥ ಅಭಿಷೇಕ್ ಏನು ಇದೆ
ಅಭಿಷೇಕ್ ಆಪ್ತೆ ಅಂತಾನೆ ಏನಾಯ್ತಲ್ಲ, ಅವನು ಎಲ್ಲಿಂದ ಬಂದಿದ್ದಾನೆ, ಅವನ ಮೂಲ ಯಾವುದು? ಆ ಸೋನಾಲ್ ವಾಂಗ್ಚೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಪಾಕಿಸ್ತಾನದ ಬಗ್ಗೆ ಅವರು ಒಳ್ಳೆ ಅಭಿಪ್ರಾಯ ಹೇಳ್ತಾರೆ, ಇಂಡಿಯಾದ ಬಗ್ಗೆ ಅವರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅಲ್ಲೊಂದು ಹೆಣ್ಮಗಳು ಅಲ್ಲಾಹೋ ಅಲ್ಲಾಹ್ ಅಂತ ಹಿಂಗೆ ಹಾಡು ಹೇಳ್ತಾ ಇದ್ದಾಳೆ. ಇವರೆಲ್ಲರೂ ಕೂಡ ನೀಟ್ ಪರೀಕ್ಷೆಗೆ ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇತ್ತಾ? ಹೇಳ್ರಿ ನೋಡೋಣ. ಈಗ ಈ ಇದು ನಿಜವಾಗ್ಲೂ ನಿಮ್ಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಸೋದೇ ನಿಜ ಆದ್ರೆ ಖಂಡಿತ ಹೇಳ್ತೀನಿ, ಮೊದಲು ಕರ್ನಾಟಕಕ್ಕೆ ಬರ್ರಿ. ನೋಡ್ರಿ, ಈ CET ನೀಟ್ ಪರೀಕ್ಷೆ ಸಲುವಾಗಿ ನಾನು ಎಷ್ಟು ಜನಕ್ಕೆ ಲೆಟರ್ ಬರ್ದಿದ್ದೀನಿ ಅಂತ ನೋಡ್ರಿ. ಇದು ಜಿಲ್ಲಾಧಿಕಾರಿಗಳು, ಕಂದಾಯ ಭವನ, ಬೆಂಗಳೂರು. ಇದು ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು, ವಿಧಾನಸೌಧ. ಆಮೇಲೆ ಹಿಂಗೆ 1-2 ಪತ್ರಗಳು, 1,000 ಪತ್ರ ಬರ್ದೀನಿ. ಇದು ಅಷ್ಟೇ, ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಸರ್ಕಾರದ ಮುಖ್ಯ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರ್ದಿರೋದು ಇದು. ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಪದೇ ಬರ್ದಿದ್ದೀನಿ. ಈ CET 3 ತಿಂಗಳು ಮುಂಚೆ ಪತ್ರ ಬರ್ದಿದ್ದೀನಿ, CET ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ. ಒಂದಕ್ಕಾದ್ರೂ ನೀವು ಉತ್ತರ ಕೊಟ್ಟಿದ್ದೀರಾ? ನೋಡ್ರಿ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಇವರು ಇಲ್ಲ ಎಲ್ರಿಗೂ ತೊಂದರೆ ಮಾಡಬೇಡ್ರಿ ಅಂತ ಇದನ್ನ ಬರೆದ್ಕೊಟ್ರಿ ಇಲ್ಲಿ. ಆದ್ರೂ ಕೂಡ ಯಾರೂ ಸರ್ಟಿಫಿಕೇಟ್ ಕೊಡಲ್ಲ. ಯಾಕೆಂದ್ರೆ ಈ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ಒಂದು ಅಧಿಕಾರಿಗಳನ್ನ ಕರೆದ್ಬಿಟ್ಟು ಓರಲ್ಲಾಗೆ ಇಂಥ ಜಾತಿಗೆ ನೀವು ಸರ್ಟಿಫಿಕೇಟ್ ಕೊಡಬೇಡ್ರಿ ಅಂತ ಅಂದಿರೋದಕ್ಕೆ ಇವತ್ತು ನಾವುಗಳು ಅಸ್ಪೃಶ್ಯರಾಗಿದ್ದೀವಿ. ಬೇಡ ಜಂಗಮ ಅಂತಕ್ಕಂಥ ಜಾತಿ 101 ಜಾತಿಯಲ್ಲಿ ಇದೆ, C ಗ್ರೂಪ್ ಅಲ್ಲಿ ಇದೆ. ಅವ್ರು ಹೇಳಿರೋ ಪ್ರಕಾರ ಒಳ ಮೀಸಲಾತಿಯ C ಗ್ರೂಪ್ ಅಲ್ಲಿ 59ನೇ ಜಾತಿ ಏನ್ ಕೊಟ್ಟಿದಾರಲ್ಲ, C ಕೆಟಗರಿ ಇಟ್ಟಿದಾರಲ್ಲ, ಅದ್ರಲ್ಲಿ ನಾವಿದೀವಿ. ಆದ್ರೂ ಕೂಡ ಸರ್ಟಿಫಿಕೇಟ್ ಮಾತ್ರ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಇದಕ್ಕೆ ಇವಾಗ ಅಲ್ಲಿ 1000 ಜನ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ಸ್ಟ್ರೈಕ್ ಮಾಡಕ್ ಹೋಗಿದ್ದೀರಲ್ವಾ, ಅಲ್ಲಿ ಹೋಗಿ ಗೂಂಡಾಗಿರಿ ಮಾಡ್ತಾ ಇದ್ದೀರ. ಸ್ಟ್ರೈಕ್ ಅಲ್ಲ ನೀವು ಮಾಡ್ತಾ ಇರೋದು, ಗೂಂಡಾಗಿರಿ. ಆಮೇಲೆ ನೇಪಾಳದ ಮಾದರಿ ನಾವು ಸಂಸತ್ತು ಹೊಡೆದಾಕ್ತೀವಿ ಅಂತ ಒಬ್ಬನೇ ಹೇಳ್ತಾನೆ. ಮತ್ತೆ ಇನ್ನೊಬ್ರು ಕಾರು ಪೊಲೀಸ್ನರಿಗೆ ಹೊಡಿತಾ ಇದ್ದಾರೆ. ಪೊಲೀಸ್ನರ್ಗೆ ಹೊಡೆದಾಗ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ ಸಂಸತ್ನಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಿದ್ದಾರೆ, ಕಲ್ಲಲ್ಲಿ ಲಾಠಿ ಪ್ರಹಾರ ಮಾಡ್ತಾರೆ, ಮತ್ತೆ ಕಲ್ಲಲ್ಲಿ ಒಡ್ಸ್ಕೊಂತೀರಾ, ನೀವು ಒಡ್ಸ್ಕೊಂತೀರಾ? ಆ ಪೊಲೀಸ್ನರ್ಗೆ ಹೊಡೆದ್ಮೇಲೆ ಲಾಠಿ ಪ್ರಹಾರ ಮಾಡಿದ್ಮೇಲೆ ಅವ್ರು ಮತ್ತೆ ಅಶ್ರುವಾಯಿ ಸಿಡಿಸ್ಬಾರ್ದ? ಲಾಠಿ ಪ್ರಹಾರ ಮಾಡಬಾರ್ದ? ಅವ್ರಗಳಿಗಾದ್ರೆ ಕಲ್ಲಲ್ಲಿ ಹೊಡಿಬೋದು ಪೊಲೀಸ್ನರ್, ಅವ್ರು ಏನಾರ ಆಗೋಗ್ಲಿ. ಏನ್ರಿ ನ್ಯಾಯ ನೀತಿ ಏನಾದ್ರೂ ಒಂದು ಇದೆಯಾ ನಿಮ್ಗಳಿಗೆಲ್ಲ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಯಾಕೆ ದೇಶದಲ್ಲಿ ನೀವು ನಿಮ್ಮಂಥವ್ರೆಲ್ಲ ಸೇರ್ಕೊಂಡು ಗಲಭೆ ಎಬ್ಬಿಸ್ತಿದ್ದೀರಾ? ಎಲ್ಲಾ ಜಾತಿಗೂ ಸರಿಸಮನಾದ ಅವಕಾಶ ಕೊಡ್ರಿ, ಇಲ್ಲ ಅಂದ್ರೆ ಈ ಮೀಸಲಾತಿನೂ ತೆಗೆದಾಕ್ರಿ. ಯಾಕೆ ಇದು ಈಗ ಮಾತ್ರ ಇದು ನೀಟ್ ಇವನ್ನ ಲೀಕ್ ಆಗಿದ್ವಾ ಪ್ರಶ್ನೆ ಪತ್ರಿಕೆಗಳು? ಯಾಕೆ ಇದಕ್ ಮುಂಚೆ ಈಗ 2-3 ಇಯರ್ಸ್ ಬ್ಯಾಕ್ ಇಲ್ಲಿ PU ಬೋರ್ಡ್ ಅಲ್ಲಿ ಇದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ವಲ್ಲ, ಅವತ್ತು ಯಾರನ್ನ ರಾಜೀನಾಮೆ ಕೇಳಿದ್ರಿ? ಅವತ್ತು ಯಾರು ಪ್ರತಿಭಟನೆ ಮಾಡಿದ್ರಿ? ಎಲ್ಲೋಗಿದ್ರಿ ಈ ಕಾಕ್ರೋಚ್ ಪಾರ್ಟಿ ಎಲ್ಲ? ಈ ಕಾಕ್ರೋಚ್ ಪಾರ್ಟಿ ಹುಟ್ಟಿರೋದೇ ನಮ್ಮ ದೇಶ ಹಾಳು ಮಾಡೋದಕ್ಕೋಸ್ಕರ. ಇವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ನಮ್ಮ ದೇಶದ ಕೆಲವೊಂದು ನಾಮಾರ್ಧ ನನ್ನ ಮಕ್ಕಳಿದ್ದಾರೆ ಇಲ್ಲೆಲ್ಲ, ಅವರೆಲ್ಲ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಆ ವಿದೇಶಿಯರನ್ನ ಇಲ್ಲಿ ತಂದು ಕೂರ್ಸಕ್ಕೆ ನೋಡ್ತಾ ಇದ್ದಾರೆ. ದಯವಿಟ್ಟು ಬಂಧುಗಳೇ ಯೋಚನೆ ಮಾಡಿ ಖಂಡಿತ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ಯಾಕೆ ಅಂದ್ರೆ ಈ ಕಾಕ್ರೋಚ್ಗಳು ಮಾಡ್ತಾ ಇರ್ತಕ್ಕಂಥ ಒಂದು ಗೂಂಡಾಗಿರಿಯ ಪ್ರತಿಭಟನೆ ಅದು ಪ್ರತಿಭಟನೆನೇ ಅಲ್ಲ. ಅವ್ರು ಯಾವುದೇ ನಮ್ಮ ದೇಶದ ವಿದ್ಯಾರ್ಥಿಗಳ ಪರವಾಗಿ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ಮೂಲಕ ಕೇಳ್ಕೊಂತೀನಿ, ಅಂಥವ್ರಿಗೆ ಖಂಡಿತ ಬೆಂಬಲ ಕೊಡಬೇಡ್ರಿ. ನಿಮಗೆ ನಿಜವಾಗ್ಲೂ ನ್ಯಾಯ ಬೇಕಾ? ಇನ್ನೊಂದ್ಸರಿ ನೀಟ್ ಪರೀಕ್ಷೆನೂ ಆಯ್ತು, ರಿಸಲ್ಟು ಬಂತು, ಅಲ್ಲಿಗೆ ಸಾಲ್ವ್ ಆಯ್ತು. ಅವರು ಕೂಡ ನೆಕ್ಸ್ಟ್ ಕಂಪ್ಯೂಟರೈಸ್ಡ್ ಇದನ್ ಮಾಡ್ತೀವಿ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ, ನಿಜ. ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ದಿನಕ್ಕೂ ಅಲ್ಲಿ ಸುಮ್ಮನೆ ಡೆಲ್ಲಿಯಲ್ಲಿ ಸುಮ್ಮನೆ ಗಲಾಟೆ ಮಾಡಿಕೊಂಡು ಮತ್ತೊಬ್ಬರಿಗೆ ತೊಂದರೆ ಕೊಟ್ಕೊಂಡು ಇಡೀ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿಕೊಂಡು ನೀವು ಪ್ರತಿಭಟನೆ ಮಾಡೋ ರೂಪ ಇದು? ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ನಿಮ್ಗೇನು ಒಬ್ಬ ವ್ಯಕ್ತಿನ ಕೆಳಗಿಳಿಸಕ್ಕೋಸ್ಕರ, ಒಂದು ಆಡಳಿತ ಪಕ್ಷನ ಕೆಳಗಿಳಿಸಕ್ಕೆ ಏನೇನೆಲ್ಲ ಮಾಡ್ತೀರಲ್ವಾ ರಾಹುಲ್ ಗಾಂಧಿ ಅವರೇ, ಇದೆಲ್ಲ ಸರಿನಾ? ನೀವ್ ಹೇಳ್ಬೇಕು ತಾನೆ. ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದ್ ಸ್ವಲ್ಪ ಪ್ರಚೋದನೆ ಕೊಡ್ತೀರಾ ಅವ್ರಿಗೆಲ್ಲ ನೀವು?
ಬರ್ರಿ ಇಲ್ಲಿ ಕರ್ನಾಟಕದಲ್ಲಿ ಏನ್ ಹೇಳ್ತೀರಾ ನೀವು? ಈ ಜಾತಿಯವರಿಲ್ಲ ಆ ಜಾತಿಯವರಿಲ್ಲ ಅಂತ ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡ್ತೀರಾ? ಇವತ್ ಯಾಕೆ ನೀವು ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಮಗ ಬಂದಿಲ್ಲಿ ಎಲ್ಲ DC ಗಳಿಗೆ ಎಲ್ಲರಿಗೂ ಇಂಥ ಒಂದು ಜಾತಿಗೆ ಸರ್ಟಿಫಿಕೇಟ್ ಕೊಡ್ಬೇಡ್ರಿ ಅಂತ ಹೇಳಿ ಇವತ್ತು ನಮ್ಮ ಜಾತಿಯ ಜನ ಎಲ್ಲ ಒದ್ದ ಪಾಪ ಮಕ್ಕಳು 85,000 ಜನ ವಿದ್ಯಾರ್ಥಿಗಳು ಇಲ್ಲಿ ಆಪ್ಷನ್ ಎಂಟ್ರಿಗೆ ಮಾಡ್ದಂಗೆ ಜನರಲ್ ಕೆಟಗರಿಯಲ್ಲಿ ಇದ್ರೂ ಕೂಡ ಜನರಲ್ಲಿಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ನಿಮ್ಮ ದುರಾಡಳಿತದಿಂದ. ನಿಮ್ಮ ಮಗ ಮಾಡ್ತಕ್ಕಂಥ ಇಲ್ಲಿ ಏನು ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾ ಇದ್ದಾರಲ್ಲ, ನಿಮ್ಮ ಮಗ ಮಾಡ್ತಕ್ಕಂಥ ದುರಾಡಳಿತದಿಂದ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. 101 ಜಾತಿಯಲ್ಲಿ ABC ಗ್ರೂಪ್ ಮಾಡಿದ್ದೀರಾ ಅಂದ್ಮೇಲೆ ಎಲ್ಲಾ ಜಾತಿಗೂ ಸರಿಸಮನ ಕೊಡ್ರಿ ಅಂತ ಯಾಕೆ ಹೇಳಲ್ಲ ನೀವು? ಅದನ್ನ ಬಿಟ್ಬಿಟ್ಟು ಇದು ಕೆಲವು ಬೇಡ ಜಂಗಮ ಜಾತಿಗೆ ಸರ್ಟಿಫಿಕೇಟ್ ಕೊಡ್ಬೇಡ್ರಿ ಅಂತ ಓರಲ್ ಆಗಿ ಹೇಳಿ ನಮ್ಮ ಮಕ್ಕಳಿಗೆ ತೊಂದರೆ ಮಾಡ್ತಿದ್ದೀರಲ್ಲ, ಇದಕ್ಕೆ ಯಾರು ಹೊಣೆ? ನಮ್ಮ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಾರೆ, ನೀವು ಹೊಣೆ ಆಗ್ತೀರಾ? ಅವ್ರ ಭವಿಷ್ಯನೂ ಹಾಳಾಗ್ತಾ ಐತಿ. ಬಡವರಿದ್ದಾರೆ, ಎಷ್ಟೋ ಜನ ಬಡ ಜಂಗಮರಿದ್ದಾರೆ, ಭಿಕ್ಷೆ ಬೇಡಿ ಜೀವನ ಮಾಡ್ತಕ್ಕಂಥವ್ರು ಬಡ ಜಂಗಮರು. ಅಂತರ ಮೇಲೆ ನೀವು ನಿಮ್ಮ ಒಂದು ಬ್ರಹ್ಮಾಸ್ತ್ರ ಚಲಾಯಿಸ್ತಿರಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರ. ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು. ಜಂತರ್ ಮಂತರ್ಗೆ ಹೋಗ್ತೀರಾ ಪ್ರತಿಭಟನೆ ಮಾಡಕ್ಕೆ, ಅದು ಮಕ್ಕಳ ಹೆಸರು ಹೇಳ್ಕೊಂಡು, ಅದು ಪಾಪ ಏನು ಅರಿದಿರ್ತಕ್ಕಂಥ ಮಕ್ಕಳ ಹೆಸರು ಹೇಳ್ಕೊಂಡು ಪ್ರತಿಭಟನೆ ಮಾಡಕ್ ಹೋಗ್ತೀರಾ? ಬರ್ರಿ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಮಕ್ಕಳು ಏನೇನಾಗಿದೆ ಇದು ಯಾವುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾನು ಹೋಗಿ ಮಾತಾಡಿದ್ದೀನಿ, ಯಾರು ಡೈರೆಕ್ಟರ್ ಹತ್ರನೂ ಮಾತಾಡಿದ್ದೀನಿ, ಎಲ್ಲ ಇದು ಪತ್ರಗಳನ್ನು ಬರೆದಿದ್ದೀನಿ. ಏನ್ ನ್ಯಾಯ ಸಿಕ್ಕಿದೆ ನಮಗೆ? ಏನ್ ನ್ಯಾಯ ಸಿಕ್ಕಿದೆ? ಕೊಡ್ತಿದ್ದೀರಾ ನೀವು? ಸರ್ಟಿಫಿಕೇಟ್ ಕೊಡ್ತಿದ್ದೀರಾ ಎಲ್ಲರಿಗೂ? ಈಗ ನಾನು ಈ ಮುಖಾಂತರ ಹೇಳ್ತೀನಿ, ಈ ಮೀಡಿಯಾದ ಮುಖಾಂತರ ನಾನು ಹೇಳ್ತೀನಿ, ನಿಜವಾಗ್ಲೂ ಈ ಕಾಕ್ರೋಚ್ ಪಾರ್ಟಿಗೆ ನಾನೇ ಹೇಳ್ತಿದ್ದೀನಿ, ಬನ್ರಿ ಇಲ್ಲಿ ಕರ್ನಾಟಕದಲ್ಲಿ ಈ ತರ ಮೀಸಲಾತಿ ಇರ್ತಕ್ಕಂಥ ಎಷ್ಟೋ ಮಕ್ಕಳನ್ನ ಜನರಲ್ಲಿಗೆ ಹಾಕಿದ್ದಾರೆ. ಅವ್ರ ಪಾಪ 1 ಇಯರ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅನಿವಾರ್ಯವಾಗಿ ಜನರಲ್ ಕೆಟಗರಿಗೆ ಹೋಗಿದ್ದಾರೆ. ಆಕ್ಚುಲಿ ಅವ್ರದ್ದು ಓಲ್ಡ್ ಸರ್ಟಿಫಿಕೇಟ್ ಇದೆ, ಆ ಸರ್ಟಿಫಿಕೇಟ್ಗೆ C ಗ್ರೂಪ್ ಕೊಡ್ಲಾರ್ದಂಗೆ ಅವರೆಲ್ಲ ಕೂಡ ಜನರಲ್ಲಿಗೆ ಹೋಗಿದ್ದಾರೆ. ಇದೆಲ್ಲ ಮಾಡಿರ್ತಕ್ಕಂಥ ಕುತಂತ್ರ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, H ಆಂಜನೇಯ, KH ಮುನಿಯಪ್ಪ, ಕಾರಜೋಳ ಇಂಥವ್ರೆಲ್ಲ ಸೇರ್ಕೊಂಡು ಈ ಒಂದು ಇದು ಪಿತೂರಿ ಮಾಡಿ ಒಂದು ಜಾತಿನ ಹೊರಗಿಡಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಸರಿಸಮನಾಗಿ ಮೀಸಲಾತಿ ಕೊಡೋದಾದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಈ ಮೀಸಲಾತಿನ ಕ್ಯಾನ್ಸಲ್ ಮಾಡಾಕ್ರಿ. ಯಾಕೆಂದ್ರೆ ನಾವು ಕೂಡ ಸಂವಿಧಾನದಲ್ಲಿದ್ದೀವಿ, ಸಂವಿಧಾನಬದ್ಧವಾದ ಹಕ್ಕನ್ನ ಕೇಳಿದ್ರೆ ನಮ್ಮನ್ನ ಅಸ್ಪೃಶ್ಯರಂತೆ ನೋಡ್ತಾರೆ. ನಾನು ವಿಧಾನಸೌಧಕ್ಕೆ ಹೋಗ್ತೀನಿ, DC ಆಫೀಸಿಗೆ ಹೋಗ್ತೀನಿ, ವಿಕಾಸ್ ಸೌಧದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನೋಡ್ರಿ ಲೆಟರ್ಗಳು ಎಷ್ಟಿದಾವ್, ಇನ್ನು 1000 ಲೆಟರ್ಗಳು ಇದಾವ್, 1-2 ಅಲ್ಲ 1000 ಲೆಟರ್ಗಳು. ಒಂದಕ್ಕಾದ್ರೂ ಒಂದು ಸ್ಪಷ್ಟವಾದ ಉತ್ತರ ಅಥವಾ ಒಂದಕ್ಕಾದ್ರೂ ನಮಗೆ ನ್ಯಾಯ ಕೊಟ್ಟಿದಾರ? ನಿಮ್ಮ ಮಾತುಗಳನ್ನ ನೀವು ಆಡಳಿತ ಅಧಿಕಾರಿಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನ್ಯಾಯ ಸಿಗದೆ ಇರೋ ತರ ಇವತ್ತು ನಮಗೆ ಮಾಡಿದೀರ ನೀವು. ನಮ್ಮ ನೋವು, ನಮ್ಮ ಮಕ್ಕಳ ನೋವು ಎಷ್ಟು ಅನ್ನೋದು ನಮಗೆ ಗೊತ್ತಿದೆ. ಅಲ್ಲಿ ಜಂತರ್ ಮಂತರ್ನಲ್ಲಿ ಸ್ಟೂಡೆಂಟ್ಸ್ ಹೆಸರು ಹೇಳ್ಕೊಂಡು ಗಲಾಟೆ ಮಾಡಿಸಿ ಆ ಒಂದು BJP ಇದನ್ನ ಆಡಳಿತನ BJP ಪಕ್ಷನ ನಿರ್ನಾಮ ಮಾಡಕ್ ಹೊರಟಿದ್ದೀರಾ. ಇದು ಯಾವತ್ತು ಸಾಧ್ಯವಾಗದ ಮಾತು. ಇದರಲ್ಲಿ ಎಲ್ಲಿ ನೀವು ಗಂಜಿ ಗಿರಾಕಿಗಳು ಬಂದಿರ್ತಾರೆ, ದುಡ್ಡು ಇಸ್ಕೊಂಡು ಕೆಲವ್ರು ಬಂದಿರ್ತಾರೆ ಗೊತ್ತು, ವಿದೇಶದಿಂದ ಹಣ ಬರ್ತಾ ಇದೆ ಅಂತದ್ನೆಲ್ಲ ಇಟ್ಕೊಂಡು ಇಲ್ಲೆಲ್ಲ ಬಂದು ನಮ್ಮ ದೇಶನ ಹಾಳು ಮಾಡಕ್ ಬಂದಿರ್ತಕ್ಕಂಥ ಕಾಕ್ರೋಚ್ ಪಾರ್ಟಿನ ಇಟ್ಕೊಂಡು ನೀವು ಅವ್ರ ಪರವಾಗಿ ಸಂಸತ್ನಲ್ಲಿ ಮಾತಾಡ್ತೀರಾ, ಲಾಠಿ ಪ್ರಹಾರ ಮಾಡ್ತೀರಾ ಅಂತ. ಒಡ್ಸ್ಕೊಳ್ರಿ ಕಲ್ ತಗೊಂಡು, ನೀವು ನಿಮ್ಮ ಮಕ್ಕಳು ಎಲ್ಲ ನೋಡೋಣ. ಅವ್ರು ಕಲ್ ತಗೊಂಡು ಹೊಡಿತಿದ್ರಲ್ಲ ಪೊಲೀಸ್ನವ್ರಿಗೆಲ್ಲ, ಪಾಪ ಅವ್ರಿಗೆ ಗಾಯ ಆಗಿ ಅವ್ರ ಹೆಂಡತಿ ಮಕ್ಕಳು ಅನುಭವಿಸ್ತಾರಲ್ಲ, ಆ ನೋವನ್ನ ನೀವು ಅನುಭವಿಸ್ಬೇಕು. ಆವಾಗ ಗೊತ್ತಾಗುತ್ತೆ ಯಾರು ಅವರು ಪ್ರತಿಭಟನಾಕಾರರ ಏನು ಟೆರರಿಸ್ಟ್ ಟೈಪ್. ಕಲ್ಯಾಕ್ರಿ ತರಬೇಕು ಪ್ರತಿಭಟನೆ ಮಾಡೋರು? ಕಲ್ ತಗೊಂಡು ಹೊಡಿತಾರ? ಕಲ್ ತಗೊಂಡು ಹೊಡೆದಿದ್ದಕ್ಕೆ ಅವ್ರು ಲಾಠಿ ಪ್ರಹಾರ ಮಾಡಿದ್ದು, ಕಲ್ ತಗೊಂಡು ಹೊಡೆದಿದ್ದಕ್ಕೆ ಅವ್ರು ಅಶ್ರುವಾಯು ಸಿಡಿಸಿದ್ದು. ಇಷ್ಟು ಜ್ಞಾನ ಇಲ್ವಾ ನಿಮ್ಗೆ? ನೋಡಿ ಹೇಳ್ತೀನಿ, ಇದು ಒಂದು ಸಾಮಾಜಿಕ ವ್ಯವಸ್ಥೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿಮ್ಮ ಪಕ್ಷದಲ್ಲೇ ಇರುವಾಗ ಇದೇ ಕರ್ನಾಟಕದಲ್ಲಿ PU ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ. ನಿಮ್ಮ ಆಡಳಿತ ಇರ್ತಕ್ಕಂಥದ್ರಲ್ಲೇ ಲೀಕ್ ಆಗಿದ್ವು. ಆವಾಗ ಏನ್ ಮಾಡಿದ್ರಿ ನೀವು? ಯಾವ ರಾಜಕಾರಣಿ ಅವತ್ತು ರಾಜೀನಾಮೆ ಕೊಟ್ಟಿದ್ದು? ಯಾರು ಕೊಡ್ಲಿಲ್ಲ. ಅದನ್ನ ಮತ್ತೊಂದ್ಸರಿ ನೀವು ಏನ್ ಮಾಡಿದ್ರಿ? ಪರೀಕ್ಷೆ ನಡೆಸಿದ್ರಿ. ಹಂಗೆ ಮೋದಿಜಿ ಅವರು ಕೂಡ ಮತ್ತೊಂದ್ಸರಿ ನೀಟ್ ನಡೆಸಿದ್ರು, ರಿಸಲ್ಟು ಬಂದಾಯ್ತು. ಮಕ್ಕಳುಗಳು ಈಗ ಅವರು
ತಮ್ಮ ಮುಂದಿನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾ ಇದ್ದಾರೆ. ಅಂತ ಮಕ್ಕಳ ಭವಿಷ್ಯಕ್ಕೆ ಕಲ್ಲೆರ್ಚ ಇದನ್ನ ಮಣ್ಣೆರ್ಚ ಇದು ಕೆಲಸ ನೀವು ಮಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಜನ್ಮಕ್ಕೆ. ಮೊದಲು ನಿಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆಲ್ಲ ಹೇಳ್ರಿ, ಎಲ್ಲ ಸರಿಯಾದ ರೀತಿಯಿಂದ ಎಲ್ಲ ಜಾತಿಗೂ ನ್ಯಾಯ ಕೊಡ್ತೀವಿ ಅಂತ. ನಿಮ್ಮಂಥವ್ರೆಲ್ಲ ಸೇರ್ಕೊಂಡು ವಿಧಾನಸೌಧದಲ್ಲಿ ಕುತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನಿಮಗೆ. ಅಲ್ಲಿ ಕುತ್ಕೊಂಡು ಒಂದು ಜಾತಿ ಪರವಾಗಿ, ನಿಮ್ಮ ಜಾತಿ ಸ್ವಜಾತಿ ಪರವಾಗಿ ಹೋರಾಟ ಮಾಡ್ತೀರಲ್ಲ, ಅಲ್ಲಿ ಕುತ್ಕೊಳಕ್ಕೆ ನೀವು ನಾಲಾಯಕ್ ನೀವು. ಅದಕ್ಕೆ ನಾನು ಹೇಳ್ತೀನಿ, ಖಂಡಿತ ನಿಮಗೆ ನಿಜವಾಗ್ಲೂ ಬಹಳ ಬಹಳ ಕಾಳಜಿ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ವಿದ್ಯಾರ್ಥಿಗಳ ಮೇಲಿನ ಅತಿಯಾದ ಪ್ರೀತಿ ನಿಮ್ಮಲ್ಲಿ ಇದ್ದಿದ್ದೇ ನಿಜ. ಆದರೆ ಮೊದಲು ಕರ್ನಾಟಕದಲ್ಲಿ ಬಂದು, ನಾನೇನು ಪತ್ರಗಳನ್ನು ಈಗಾಗಲೇ ಬರೆದಿದ್ದೀನಿ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ, ನಮ್ಮ ಪರವಾಗಿರ್ತಕ್ಕಂಥ ಎಲ್ಲ ಆಧಾರಗಳು, ಜಾತಿ ಗೆ ಸಂಬಂಧಪಟ್ಟ ಎಲ್ಲ ಆಧಾರಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆರ್ಡರ್ಗಳನ್ನ ನಿಮ್ಮ ಅಧಿಕಾರಿಗಳು ವೈಲೇಷನ್ ಮಾಡ್ತಾ ಇದ್ದಾರೆ. ಅವು ಯಾವನ್ನು ಗಮನಕ್ಕೆ ತಗೊಂತ ಇಲ್ಲ, ವೈಲೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ರೀತಿಯಿಂದ ನೀವು ಸರಿಯಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿ ಮೊದಲು ಎಲ್ಲ ಜಾತಿಗೆ ಸರಿಸಮನಾದ ಅವಕಾಶವನ್ನ ಕೊಡೋದು ಕಲೀರಿ. ಆಮೇಲೆ ನೀವು ಪ್ರತಿಭಟನೆ ಕಾಕ್ರೋಚ್ ಪಾರ್ಟಿಗೆ ಸಪೋರ್ಟ್ ಮಾಡುವಂತ್ರಿ. ಆಯ್ತಾ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಬೇಡ ಜೈ.